ಹಾಯ್ ಗೈಸ್, ಚಾಪ್ಟರ್ ವೈಸ್ ಕ್ಲಾಸ್ನಲ್ಲಿ ಇವತ್ತಿನ ವಿಡಿಯೋ ಪಲ್ಲವರ ಸಾಮ್ರಾಜ್ಯದ ಬಗ್ಗೆ MCQs ಇರುತ್ತೆ ನೋಡ್ರಿ. ಓಕೆ, ಚಾಪ್ಟರ್ ವೈಸ್ ಕ್ಲಾಸ್ ನಡೀತಿದೆ ಸ್ನೇಹಿತರೆ. ಯಾರು ಕಳೆದ ಒಂದು ವಿಡಿಯೋಗಳನ್ನು ನೋಡಿಲ್ಲೋ ಎಲ್ಲವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಂದೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳು ಬರ್ತಾ ಇರ್ತವೆ. ಓಕೆ, ಪಲ್ಲವರದ್ದು ಇದೆ ನೋಡಿ. ಇವತ್ತಿನ ಒಂದು ಪಲ್ಲವರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಓಕೆ, ಪಲ್ಲವರ ಸಾಮ್ರಾಜ್ಯದಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡ್ರಿ. ದಕ್ಷಿಣ ಭಾರತದ ಪ್ರಬಲ ಪಲ್ಲವರ ರಾಜವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ನೋಡ್ರಿ. ಸ್ಥಾಪಕ ಯಾವುದೇ ಒಂದು ರಾಜವಂಶ ಬಂದರೂ ಕೂಡ ಅದರ ಒಂದು ಸ್ಥಾಪಕನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಬೇಕಾಯ್ತು ನೋಡ್ರಿ. ಈ ಒಂದು ಪ್ರಶ್ನೆ ಆಗಿರ್ತದೆ. ಇದಕ್ಕೆ ಸರಿಯಾದ ಉತ್ತರ ಸಿಂಹ ವಿಷ್ಣು ನೋಡ್ರಿ. ಸಿಂಹ ವಿಷ್ಣು ಅಂತಿದೆ ಇಲ್ಲಿ, ಸರಿಯಾಗಿದೆ ನೋಡಿ. ಓಕೆ, 6ನೇ ಶತಮಾನದ ಅಂತ್ಯದಲ್ಲಿ ಕಳಬ್ರಹ್ಮನನ್ನು ಸೋಲಿಸುವ ಮೂಲಕ ಸಿಂಹ ವಿಷ್ಣು ಏನು ಮಾಡ್ತಾನಂದರೆ ಕಂಚಿಯಲ್ಲಿ ಸ್ವತಂತ್ರವಾಗಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ. ಯಾರಪ್ಪ ಅಂತಂದರೆ ಸಿಂಹ ವಿಷ್ಣು. ನೆಕ್ಸ್ಟ್ ಹೋಗೋಣ. ಪಲ್ಲವರ ಭವ್ಯವಾದ ರಾಜಧಾನಿ ಹಾಗೂ ದಕ್ಷಿಣ ಭಾರತದ ಪ್ರಮುಖ ವಿದ್ಯಾಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ದಕ್ಷಿಣ ಭಾರತ ಪ್ರಮುಖ ವಿದ್ಯಾಕೇಂದ್ರ ಅಂತ ಕೇಳ್ತಾರೆ, ಅಥವಾ ಪಲ್ಲವರ ರಾಜಧಾನಿ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಕಾಂಚೀಪುರಂ ಅಥವಾ ಕಾಂಚಿ ಅಂತ ಕರಿತೀವಿ ನೋಡ್ರಿ. ಕಂಚಿಯ ಪಲ್ಲವರು ಅಂತ ನಾವು ಹೇಳ್ತೀವಿ. ಕಂಚಿಯ ಪಲ್ಲವರು, ಕಾಂಚೀಪುರಂ ಸರಿಯಾದ ಉತ್ತರ ಆಗ್ಯದ. ತಮಿಳುನಾಡಿನ ಒಂದು ಕಾಂಚೀಪುರಂ ಪಲ್ಲವರ ಒಂದು ರಾಜಧಾನಿ ಆಗಿರ್ತದೆ ನೋಡ್ರಿ. ಇದು ಹಿಂದೂ, ಬೌದ್ಧ, ಜೈನ ಮತ್ತು ಧರ್ಮಗಳ ಪ್ರಮುಖ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರ ಆಗಿ ಕೂಡ ಕಂಗೊಳಿಸ್ತಿರ್ತದೆ. ಕಾಂಚೀಪುರಂ ಪಲ್ಲವರ ರಾಜಧಾನಿ ಆಗಿರ್ತದೆ. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರ ಪ್ರಬಲ ದೊರೆ ಇಮ್ಮಡಿ ಪುಲಿಕೇಶಿಯನ್ನು ಯುದ್ಧದಲ್ಲಿ ಸೋಲಿಸಿದ ಪಲ್ಲವರ ದೊರೆ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಮ್ಮಡಿ ಪುಲಿಕೇಶಿ ಏನಿದ್ದಾನೆ ಆತನನ್ನು ಚಾಲುಕ್ಯರ ಇಮ್ಮಡಿ ಪುಲಿಕೇಶಿನನ್ನು ಸೋಲಿಸಿದಂಥ ಪಲ್ಲವರ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, 1ನೇ ನರಸಿಂಹ ವರ್ಮ. ಏನಪ್ಪ ಅಂತಂದರೆ ಚಾಲುಕ್ಯರ ರಾಜ ಆಗಿರುವಂಥ ಇಮ್ಮಡಿ ಪುಲಿಕೇಶಿಯನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ಓಕೆ, 1ನೇ ನರಸಿಂಹ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ತಂದೆ ಆಗಿರುವಂಥ ಮಹೇಂದ್ರವರ್ಮನ ಒಂದು ಸಾವಿಗೆ ಸೇಡು ತೀರಿಸಿಕೊಳ್ಳಲು ಈ 1ನೇ ನರಸಿಂಹ ಏನು ಮಾಡ್ತಾನಂದರೆ ಮಣಿಮಂಗಲಂ ಕದನದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನೆ. ಆಮೇಲೆ ಬಾದಾಮಿಯನ್ನು ಆಕ್ರಮಣ ಮಾಡಿಕೊಳ್ಳುತ್ತಾನೆ ಅಂತಲೇ ಹೇಳ್ತೀವಿ. ಮಣಿಮಂಗಲಂ ಕದನದಲ್ಲಿ ಸೋಲಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ 1ನೇ ನರಸಿಂಹ. ಯಾರಿಗಂದರೆ ಇಮ್ಮಡಿ ಪುಲಿಕೇಶಿಗೆ ಸೋಲಿಸ್ತಾನೆ. ಚಾಲುಕ್ಯರ ರಾಜ್ಯ ಆಗಿರ್ತಂತ, ಆತನು ಕೂಡ ಪ್ರಸಿದ್ಧ ರಾಜ್ಯ ಆಗಿರ್ತಾನೆ ನೋಡ್ರಿ. ನೆಕ್ಸ್ಟ್, ಚಾಲುಕ್ಯರ ರಾಜಧಾನಿಯನ್ನು ನಾಶಪಡಿಸಿದ ನಂತರ 1ನೇ ನರಸಿಂಹವರ್ಮನು ಧರಿಸಿದ ಪ್ರಸಿದ್ಧ ಬಿರುದು ಯಾವುದಂತ ಕೇಳಿದ್ದಾರೆ. ಈಗೇನು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ನಂತರ ಈ 1ನೇ ನರಸಿಂಹ ಪಡೆದುಕೊಂಡಂಥ ಬಿರುದು ಯಾವುದು ಅಂತ ಕೊಟ್ಟಾರೆ ಇಲ್ಲಿ. ಇದು ಒಂದು ಬಿರುದು ಕೇಳಿದ್ದಾರೆ ನೋಡಿರಿ ಎಕ್ಸಾಮ್ನಲ್ಲಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತಾನೆ 1ನೇ ನರಸಿಂಹವರ್ಮ. ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತಾನೆ ನೋಡ್ರಿ 1ನೇ ನರಸಿಂಹವರ್ಮನು. ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತಾನೆ ಅಂತಲೇ ಹೇಳ್ಬೋದು. ಚಾಲುಕ್ಯರ ರಾಜಧಾನಿಯಾದ ವಾತಾಪಿಯನ್ನು ವಶಪಡಿಸಿಕೊಂಡು ನಾಶ ಮಾಡಿದ್ದರಿಂದ ಆತನಿಗೆ ವಾತಾಪಿ ಕೊಂಡ ಎಂಬ ಬಿರುದು ಬಂದಿತ್ತಂತಲೇ ಹೇಳ್ತೀವಿ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಮಹಾಬಲಿಪುರಂನಲ್ಲಿರುವಂಥ ಪ್ರಸಿದ್ಧ ಪಂಚರಥಗಳನ್ನು ನಿರ್ಮಿಸಿದ ಪಲ್ಲವರ ದೊರೆ ಯಾರು ಅಂತ ಕೇಳಿದ್ದಾರೆ. ಮಹಾಬಲಿಪುರಂನಲ್ಲಿ ಇರುವಂಥ ಪಂಚರಥಗಳನ್ನು ನಿರ್ಮಿಸಿದಂಥ ಪಲ್ಲವರ ದೊರೆ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ 1ನೇ ನರಸಿಂಹವರ್ಮ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ, 1ನೇ ನರಸಿಂಹವರ್ಮ. 1ನೇ ನರಸಿಂಹವರ್ಮ ಸರಿಯಾದ ಉತ್ತರ ಆಗಿದೆ ನೋಡಿ. ಮಹಾಮಾಲನೆಂದು ಪ್ರಸಿದ್ಧನಾಗಿರುವಂಥ 1ನೇ ನರಸಿಂಹವರ್ಮ ಏನು ಮಾಡ್ತಾನಂದರೆ ಒಂದೇ ಕಲ್ಲಿನಲ್ಲಿ ಕೊರೆದು ನಿರ್ಮಿಸಿದ 5 ರಥಗಳು ವಾಸ್ತುಶಿಲ್ಪದ ಒಂದು ಕೃತಿಗಳಾಗಿವೆ ಅಂತಲೇ ಹೇಳ್ಬೋದು ನೋಡ್ರಿ. ಒಂದೇ ಒಂದು ಕಲ್ಲಿನಲ್ಲಿ 5 ಒಂದು ಪಂಚರಥಗಳನ್ನು ನಿರ್ಮಾಣ ಮಾಡ್ತಾನೆ 1ನೇ ನರಸಿಂಹವರ್ಮ. ಈತ ಕೂಡ ಪಲ್ಲವರ ಒಂದು ಪ್ರಸಿದ್ಧ ಅರಸ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ. ಬಂಗಾಳಕೊಲ್ಲಿಯ ತೀರದಲ್ಲಿರುವ ಮಹಾಬಲಿಪುರಂನ ಒಂದು ಪ್ರಸಿದ್ಧ ತೀರ ದೇವಾಲಯವನ್ನು ಯಾರು ನಿರ್ಮಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ತೀರ ದೇವಾಲಯವನ್ನು ನಿರ್ಮಿಸಿದಂಥ ಒಂದು ವ್ಯಕ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 2ನೇ ನರಸಿಂಹವರ್ಮ ಏನು ಮಾಡ್ತಾನಂದರೆ ಈ ಒಂದು ಮಹಾಬಲಿಪುರಂನಲ್ಲಿ ತೀರ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾನೆ. ರಾಜಸಿಂಹ ಅಂತ ಕೂಡ ಕರಿತಿರ್ತಿರ್ತದೆ. 2ನೇ ನರಸಿಂಹವರ್ಮ ನಿರ್ಮಾಣ ಮಾಡ್ತಾನೆ ನೋಡ್ರಿ. ರಾಜಸಿಂಹನೆಂದು ಕರೆಯಲ್ಪಡುವಂಥ 2ನೇ ನರಸಿಂಹವರ್ಮ ಏನು ಮಾಡ್ತಾನಂದರೆ
ದಕ್ಷಿಣ ಭಾರತದ ಅತ್ಯಂತ ಹಳೆಯದಾಗಿರುವಂಥ ಕಲ್ಲಿನ ದೇವಾಲಯವಾದ ಈ ಒಂದು ಸುಂದರ ತೀರ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾನೆ. ತೀರ ದೇವಾಲಯ ನಿರ್ಮಾಣ ಮಾಡಿದಂಥ ರಾಜ ಯಾರಪ್ಪ ಅಂತಂದರೆ ಪಲ್ಲವ ರಾಜ ಎರಡನೇ ನರಸಿಂಹವರ್ಮ. ನೆಕ್ಸ್ಟ್ ಹೋಗೋಣ. ಪಲ್ಲವರ ವಾಸ್ತುಶಿಲ್ಪದಲ್ಲಿ ದ್ರಾವಿಡ ಶೈಲಿಯ ಅತ್ಯುತ್ತಮ ಉದಾಹರಣೆಯಾದಂಥ ಕಂಚಿಯ ಒಂದು ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇದು ಕೂಡ ಪ್ರಶ್ನೆ ಆಗುತ್ತೆ ನೋಡ್ರಿ. ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಕಂಚಿಯಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎರಡನೇ ನರಸಿಂಹವರ್ಮ ನಿರ್ಮಾಣ ಮಾಡುತ್ತಾನೆ. ಈತನನ್ನು ರಾಜಸಿಂಹ ಅಂತ ಕೂಡ ಕರಿತಾರೆ ನೋಡ್ರಿ. ಓಕೆ, ಎರಡನೇ ನರಸಿಂಹವರ್ಮ ಇದನ್ನು ನಿರ್ಮಾಣ ಮಾಡ್ತಾರೆ ನೋಡ್ರಿ. ಕಾಂಚೀಪುರಂನಲ್ಲಿರುವ ಭವ್ಯವಾದ ಕೈಲಾಸನಾಥ ದೇವಾಲಯವನ್ನು ರಾಜಸಿಂಹನೇ ನಿರ್ಮಿಸಿದ್ದಾನೆ. ಇದು ಪಲ್ಲವರ ಕಾಲದ ಏನಪ್ಪ ಅಂತಂದರೆ ರಾಜಸಿಂಹ ಶೈಲಿಯಲ್ಲಿ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನ ಆಗಿದೆ ಅಂತಲೇ ಹೇಳ್ತೀವಿ. ರಾಜಸಿಂಹ ಶೈಲಿಯಲ್ಲಿ ಕೆತ್ತನೆ ಮಾಡಿರ್ತಾನೆ ಈ ಎರಡನೇ ನರಸಿಂಹವರ್ಮ. ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದ್ದಾನೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಕಾಪಾಲಿಕರು ಮತ್ತು ಬೌದ್ಧರನ್ನು ವಿಭಾಡನೆ ಮಾಡುವ ಮತವಿಲಾಸ ಪ್ರಹಸನ ಎಂಬ ಒಂದು ಸಂಸ್ಕೃತ ನಾಟಕವನ್ನು ಬರೆದಂಥ ರಾಜ ಯಾರಂತ ಕೊಟ್ಟಿದ್ದಾರೆ. ಮತವಿಲಾಸ ಪ್ರಹಸನ ಅಂತ ಬರೆದಂಥ ಕವಿ ಯಾರಂತ ಅಥವಾ ರಾಜ ಯಾರಂತ ಕೊಟ್ಟರು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇರುತ್ತೆ ನೋಡ್ರಿ. 1ನೇ ಮಹೇಂದ್ರವರ್ಮ ಏನು ಮಾಡ್ತಾರೆ ಅಂದರೆ ಮತವಿಲಾಸ ಪ್ರಹಸನ ಎಂಬಂಥ ಪ್ರಮುಖ ನಾಟಕ ಬರೆದಿದ್ದಾನೆ ನೋಡ್ರಿ. ಇದು ಯಾವ ಭಾಷೆಯಲ್ಲಿ ಇದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಇದೆ. ಓಕೆ, 1ನೇ ಮಹೇಂದ್ರವರ್ಮ ಏನು ಮಾಡ್ತಾರೆ ಅಂದರೆ ಕೇವಲ ಶ್ರೇಷ್ಠ ರಾಜನಷ್ಟೇ ಅಲ್ಲದೆ ಅತ್ಯುತ್ತಮ ಲೇಖಕ ಸಂಗೀತಗಾರ ಕೂಡ ಆಗಿರ್ತಾನೆ, ಜೊತೆಗೆ ಚಿತ್ರಕಾರ ಕೂಡ ಆಗಿರ್ತಾನೆ ನೋಡ್ರಿ. ಈತ ಮತವಿಲಾಸ ಪ್ರಹಸನ ಎಂಬಂಥ ನಾಟಕವನ್ನು ರಚನೆ ಮಾಡುತ್ತಾನೆ. ನೆಕ್ಸ್ಟ್ ಹೋಗೋಣ. 1ನೇ ಮಹೇಂದ್ರವರ್ಮನು ಆರಂಭದಲ್ಲಿ ಜೈನ ಧರ್ಮದಾಗಿದ್ದನು. ಆತನನ್ನು ಶೈವ ಧರ್ಮಕ್ಕೆ ಮತಾಂತರಿಸಿದ ಶೈವ ಪಂಥ ಯಾರಂತ ಕೇಳಿದ್ದಾರೆ. 1ನೇ ಮಹೇಂದ್ರವರ್ಮನನ್ನು ಶೈವ ಪಂಥಕ್ಕೆ ಮತಾಂತರಿಸಿದಂಥ ಶೈವ ಪಂಥ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅಪ್ಪರ್ ಅಂತ ಕರಿತೀವಿ ನಾವು, ಅಥವಾ ತಿರುನಾವು ಕರು ಸರ್ ಅಂತ ಕರೀತಾರೆ ನೋಡ್ರಿ. ಅಪ್ಪರ್ ಅಂತಲೇ ಹೇಳ್ತೀವಿ. ಅಪ್ಪರ್ ಅವರು ಏನು ಮಾಡ್ತಾರೆ ಅಂದರೆ ಶೈವ ಧರ್ಮಕ್ಕೆ ಈತನನ್ನು ಕರೆದೊಯ್ತಾರೆ. ಪ್ರಸಿದ್ಧ ನಾಯರಾಗಿರುವಂಥ ಸಂತ ಅಪ್ಪರ್ ಅವರು ಪ್ರಭಾವದಿಂದ ಮಹೇಂದ್ರವರ್ಮ ಏನಾಗುತ್ತಾನಂದರೆ ಶೈವ ಧರ್ಮವನ್ನು ಸ್ವೀಕರಣೆ ಮಾಡಿಕೊಳ್ಳುತ್ತಾನೆ. ಆನಂತರ ಆತನ ಏನಪ್ಪ ಅಂತಂದರೆ ಅನೇಕ ಶಿವ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಈ ಅಪ್ಪರ್ ಅವರು ಶಿವ ದೇವಾಲಯದ ಒಂದು ಭಕ್ತರಿರ್ತಾರೆ ನೋಡ್ರಿ. ಶಿವ ದೇವಾಲಯಕ್ಕೆ ಸಂಬಂಧಿಸಿದ್ದಾರೆ ಇವರು. ಆ ದೇವಾಲಯವನ್ನು ಈ ರಾಜ ಕಟ್ಟುತ್ತಾನೆ, ಮಹೇಂದ್ರವರ್ಮ ಅವರು ರಾಜ ಕಟ್ಟುತ್ತಾನೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪಲ್ಲವರ ಆಡಳಿತ ಮತ್ತು ಶಾಸನಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿದ್ದ ಪ್ರಮುಖ ಭಾಷೆ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಅವರು ಒಂದು ಅಫಿಕಲ್ ಲ್ಯಾಂಗ್ವೇಜ್ ಯಾವುದಾಗಿತ್ತು ಅಂತ ಕೇಳ್ಯಾರಲ್ಲಿ. ಪಲ್ಲವರದು ಯಾವ ಭಾಷೆ ಆಗಿತ್ತಪ್ಪ ಅಂತಂದರೆ ಸಂಸ್ಕೃತ ಭಾಷೆ ಇರ್ತದೆ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಪಲ್ಲವರ ಒಂದು ಭಾಷೆ ಸಂಸ್ಕೃತ ಆಗಿರ್ತದೆ. ಪಲ್ಲವರ ಕಾಲದಲ್ಲಿ ಏನಪ್ಪ ಅಂತಂದರೆ ಬ್ರಾಹ್ಮಣರು ಘಟಿಕಗಳು ಪ್ರಭಾವದಿಂದ ಇದೇ ಬಹುತೇಕ ಅಧಿಕೃತ ಶಾಸನಗಳು ಮತ್ತು ಸಾಹಿತ್ಯಗಳು ಏನಂದರೆ ಸಂಸ್ಕೃತದಲ್ಲಿ ಕಂಡು ಬರ್ತಾವಂತಲೇ ಹೇಳ್ಬೋದು. ಈ ಒಂದು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತಾವೆ ನೋಡ್ರಿ ಪಲ್ಲವರದು. ಮುಂದಿನ ಪ್ರಶ್ನೆ. ಸಿಂಹ ವಿಷ್ಣುವಿನ ಆಸ್ಥಾನದಲ್ಲಿದ್ದ ಮತ್ತು ಪ್ರಸಿದ್ಧ ಕೀರ್ತನಾರ್ಜುನೀಯಂ ಕಾವ್ಯವನ್ನು ರಚಿಸಿದ ಸಂಸ್ಕೃತ ಕವಿ ಯಾರಂತ ಕೇಳಿದ್ದಾರೆ. ಕೀರ್ತನಾರ್ಜುನೀಯಂ ಎಂಬ ಒಂದು ಕೃತಿಯನ್ನು ರಚಿಸಿದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಭಾರವಿಯ ಕೀರ್ತನಾರ್ಜುನೀಯಂ ಅಂತ ಕರಿತೀವಿ ನಾವು. ಓಕೆ, ಭಾರವಿ ರಚಿಸ್ತಾನೆ ಈ ಒಂದು ಕೀರ್ತನಾರ್ಜುನೀಯಂ. ಸಂಸ್ಕೃತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬನಾಗಿರ್ತಾನೆ ಭಾರವಿ. ಈತ ಶಿವ ಮತ್ತು ಅರ್ಜುನನ ನಡುವಿನ ಒಂದು ಹೋರಾಟ ವಿವರಿಸುವ ಪ್ರಮುಖ ಮಹಾಕಾವ್ಯ ಆಗಿದೆ ಅಂತಲೇ ಹೇಳ್ತೀವಿ. ಇದು ಶಿವ ಮತ್ತು ವಿಷ್ಣುವಿನ ಒಂದು ಹೋರಾಟದ ಬಗ್ಗೆ ಮಾಹಿತಿಯನ್ನು ನೀಡೋದು ಯಾವುದಪ್ಪ ಅಂತಂದರೆ ಈತ ಬರೆದಂಥ ಭಾರವಿಯ ಕೀರ್ತನಾರ್ಜುನೀಯ ಅಂತ ಕರಿತೀವಿ ನೋಡ್ರಿ. ಶಿವ ಮತ್ತು ವಿಷ್ಣುವಿನ ಹೋರಾಟದ ಬಗ್ಗೆ ಮಾಹಿತಿ ನೀಡುತ್ತದೆ. ನೆಕ್ಸ್ಟ್ ಹೋಗೋಣ. ದಕ್ಷಿಣ ಭಾರತದಲ್ಲಿ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗೆ ಭದ್ರ ಬುನಾದಿ ಹಾಕಿದಂಥ ಕೀರ್ತಿ ಯಾರಿಗೆ ಸಲ್ಲಿಸ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಪಲ್ಲವರಿಗೆ ಸಲ್ಲುತ್ತದೆ. ದ್ರಾವಿಡ ಒಂದು ವಾಸ್ತುಶಿಲ್ಪಿ ಸ್ಟಾರ್ಟ್ ಮಾಡ್ತಾರೆ ಇವರೇ, ಪಲ್ಲವರು. ಸರಿಯಾದ ಉತ್ತರ ಆಗಿದೆ ನೋಡಿ.
ಕಲ್ಲಿನ ಗುಹಾ ದೇವಾಲಯಗಳಿಂದ ಆರಂಭಿಸಿ ರಥಗಳು ಮತ್ತು ಕೊನೆಯಲ್ಲಿ ಕಲ್ಲಿನಿಂದ ಕಟ್ಟಿದ ಸ್ವತಂತ್ರ ದೇವಾಲಯಗಳವರೆಗೆ ದ್ರಾವಿಡ ಶೈಲಿಯ ಒಂದು ವಿಕಾಸವು ಪಲ್ಲವರ ಕಾಲದಲ್ಲಿ ಆರಂಭವಾಗಿರುತ್ತೆ ನೋಡ್ರಿ. ದ್ರಾವಿಡ ಶೈಲಿ ಯಾರ ಒಂದು ಕಾಲಂಬದಲ್ಲಿ ಆರಂಭ ಆಗುತ್ತೆ ಅಂದರೆ ದಕ್ಷಿಣ ಭಾರತ ಕಡೆ ಈ ಪಲ್ಲವರಿಂದ ಆರಂಭ ಆಗ್ತದೆ ದ್ರಾವಿಡ ಶೈಲಿ ಅಂತ ಹೇಳುತ್ತೆ ನೋಡ್ರಿ. ಓಕೆ, ದ್ರಾವಿಡ ಶೈಲಿ ಸ್ಟಾರ್ಟ್ ಆದ ಇವರಿಂದ. ನೆಕ್ಸ್ಟ್ ಹೋಗೋಣ. ಪಲ್ಲವರ ಕಾಲದಲ್ಲಿ ಬ್ರಾಹ್ಮಣರ ಉನ್ನತ ಕೇಂದ್ರಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕರೆದಿದ್ದಾರೆ. ಶಿಕ್ಷಣ ಕೇಂದ್ರಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಘಟಿಕ ಎಂದು ಕರಿತಿರ್ತಾರೆ. ಪಲ್ಲವರ ಕಾಲದಲ್ಲಿ ಬ್ರಾಹ್ಮಣರ ಒಂದು ಉನ್ನತ ಶಿಕ್ಷಣ ಕೇಂದ್ರವನ್ನು ಘಟಿಕ ಎಂದು ಕರಿತಿರ್ತಾರೆ ನೋಡ್ರಿ. ಘಟಿಕಾಸ್ ಅಂತಲೇ ಹೇಳ್ಬೋದು. ಘಟಿಕಗಳು ಸಂಸ್ಕೃತಿ, ವೇದಗಳು ಮತ್ತು ಉಪನಿಷತ್ತುಗಳನ್ನು ಕಲಿಸುವ ಪ್ರಮುಖ ವಿಶ್ವವಿದ್ಯಾಲಯಗಳಾಗಿರ್ತವೆ. ಕಾಂಚಿ ಘಟಿಕ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಒಂದು ಪ್ರಸಿದ್ಧ ಆಗಿರುವಂಥ ಒಂದು ಶಿಕ್ಷಣ ಕೇಂದ್ರ ಆಗಿದೆ ಅಂತ ಹೇಳ್ಬೋದು. ಕಾಂಚಿ ಅಥವಾ ಕಂಚಿ ಅಂತಲೇ ಹೇಳ್ತೀವಿ ನೋಡ್ರಿ. ಕಂಚಿ ಪ್ರಮುಖ ಒಂದು ಶಿಕ್ಷಣ ಕೇಂದ್ರ ಆಗಿರ್ತದೆ ದಕ್ಷಿಣ ಭಾರತಕ್ಕೆ. ನೆಕ್ಸ್ಟ್, 1ನೇ ನರಸಿಂಹವರ್ಮನ ಬಿರುದಿನ ಆಧಾರದ ಮೇಲೆ ಹೆಸರಿಸಲಾದ ಪಲ್ಲವರ ಪ್ರಮುಖ ಬಂದರು ನಗರ ಯಾವುದಂತ ಕೇಳಿದ್ದಾರೆ. 1ನೇ ನರಸಿಂಹವರ್ಮನ ಒಂದು ಬಿರುದಿನ ಆಧಾರದ ಮೇಲೆ ನಿರ್ಮಾಣ ಮಾಡಿರುವಂಥ ಬಂದರು ನಗರ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಮಹಾಬಲಿಪುರಂ ಅಥವಾ ಮಾಮಲ್ಲಪುರಂ ಅಂತ ಕೂಡ ಕರೀತಾರೆ ನೋಡ್ರಿ. ಇದಕ್ಕೆ ಇದೇನಪ್ಪ ಅಂತಂದರೆ 1ನೇ ನರಸಿಂಹವರ್ಮನ ಒಂದು ಬಿರುದಿನ ಆಧಾರದ ಮೇಲೆ ಇಟ್ಟಿದ್ದಾರೆ. 1ನೇ ನರಸಿಂಹವರ್ಮನಿಗೆ ಏನಪ್ಪ ಅಂತಂದರೆ ಮಹಾಮಲ್ಲ ಎಂಬ ಬಿರುದು ಇರ್ತದೆ. ಅಂದರೆ ಶ್ರೇಷ್ಠ ಕುಸ್ತಿಪಟ್ಟು ಎಂದು ಕರಿತಿರ್ತಾರೆ. ಹಾಗಾಗಿ ಈ ನಗರಕ್ಕೆ ಮಾಮಲ್ಲಪುರಂ ಅಥವಾ ಮಹಾಬಲಿಪುರಂ ಎಂಬ ಒಂದು ಹೆಸರನ್ನು ಇಡ್ತಾರೆ ನೋಡ್ರಿ ಇಲ್ಲಿ ಮಹಾಬಲಿಪುರಕ್ಕೆ. ನೆಕ್ಸ್ಟ್ ಹೋಗೋಣ. 1ನೇ ನರಸಿಂಹವರ್ಮನ ಕಾಲದಲ್ಲಿ ಕಾಂಚೀಪುರಂಗೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಬೌದ್ಧ ಯಾತ್ರಿಕ ಯಾರು ಅಂತ ಕೇಳಿದ್ದಾರೆ. ಕ್ರಿಸ್ತ ಶಕ 647ರಲ್ಲಿ ಈತ ಕಾಂಚೀಪುರಂಗೆ ಭೇಟಿ ನೀಡ್ತಾನೆ, ಚೀನಿ ಯಾತ್ರಿಕ. ಓಕೆ, ಸರಿಯಾದ ಉತ್ತರ ಓಯನ್ ಥ್ಯಾಂಕ್ಸ್ ನೋಡಿ. ಓಯನ್ ಥ್ಯಾಂಕ್ಸ್ ಈತನ ಆಸ್ಥಾನ ಕೂಡ ಬಂದಿರ್ತಾನೆ. ಪಲ್ಲವರ ಒಂದು ಸಾಮ್ರಾಜ್ಯಕ್ಕೆ ಕೂಡ ಭೇಟಿ ನೀಡಿರ್ತಾನೆ. ಓಯನ್ ಥ್ಯಾಂಕ್ಸ್ ಕಾಂಚಿಗೆ ಭೇಟಿ ನೀಡಿರ್ತಾನೆ ನೋಡ್ರಿ. ಅಲ್ಲಿನ ಬೌದ್ಧ ವಿವಾಹಗಳು, ಘಟಿಕಗಳು ಮತ್ತು ಪಲ್ಲವರ ಸಮೃದ್ಧ ಆಡಳಿತದ ಬಗ್ಗೆ ತನ್ನ ಕೃತಿಕಲೆಯಲ್ಲಿ ಹೇಳಿದ್ದಾನೆ ಅಂತಲೇ ಹೇಳ್ಬೋದು. ಏನು ಓಯನ್ ಥ್ಯಾಂಕ್ಸ್ ಬರೆದಿದ್ದಾನೆ ಆ ಒಂದು ಕೃತಿಯಲ್ಲಿ ಈ ಒಂದು ಪಲ್ಲವರ ಬಗ್ಗೆ ಮಾಹಿತಿ ಇದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, 2ನೇ ನರಸಿಂಹವರ್ಮನ ಆಸ್ಥಾನದಲ್ಲಿದ್ದ ಮತ್ತು ದಶಕುಮಾರ ಚರಿತ್ರ ಕೃತಿ ರಚಿಸಿದ ಕವಿ ಯಾರಂತ ಕೇಳಿದ್ದಾರೆ. ದಶಕುಮಾರ ಚರಿತ್ರೆ ರಚಿಸಿದಂಥ ಕವಿ ಜೊತೆಗೀತ ಯಾರ ಆಸ್ಥಾನದಾಗಿರ್ತಾನೆ ಅಂದರೆ 2ನೇ ನರಸಿಂಹವರ್ಮನ ಆಸ್ಥಾನದಾಗಿರ್ತಾನೆ. ದಶಕುಮಾರನ ಚರಿತ್ರೆ ಬರೆದಂಥ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ದಂಡಿ ಬರೀತಾನೆ. ದಂಡಿಯ ದಶಕುಮಾರ ಚರಿತ್ರೆ ಅಂತಲೇ ನಾವು ಹೇಳ್ತೀವಿ. ಈ ರೀತಿಯಾಗಿ ನೀವೇನು ಮಾಡ್ಬೇಕಂದ್ರೆ ಇವು ಕೃತಿಗಳು ಯಾರ್ಯಾರು ಬರ್ದಾರಂತ ನೀವು ತಿಳ್ಕೊಂಡಿರ್ಬೇಕಾಗ್ತದೆ ನೋಡ್ರಿ. ದಶಕುಮಾರ ಚರಿತ್ರೆ ಬರೆದವರು ದಂಡಿಯಾಗಿದ್ದಾರೆ. ಭಾರವಿಯ ಕೀರ್ತನಾರ್ಜುನ ಅಂತ ನೋಡಿದ್ದೀವಿ ನಾವು. ಭಾರವಿಯ ಕೀರ್ತನಾರ್ಜುನ ಅಂತ ನೋಡಿವಿ. ದಂಡಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಮಹಾನ್ ಸಂಸ್ಕೃತ ಗದ್ಯ ಬರಹಗಾರ ಆಗಿರ್ತಾನೆ ದಂಡಿ. ಈತನ ಏನಪ್ಪ ಅಂತಂದರೆ ದಶಕುಮಾರ ಚರಿತ್ರೆ ಬರಿತಾನೆ. ಇದು 10 ಜನ ರಾಜಕುಮಾರರ ಸಾಹಸ ಕೂಡ, ಪ್ರೇಮ ಮತ್ತು ರೋಮಾಂಚಕ ಕಥೆಗಳನ್ನು ಕೂಡ ವಿವರಣೆಯನ್ನು ನೀಡುತ್ತದೆ. ಈ ಒಂದು ದಶಕುಮಾರ ಚರಿತ್ರೆ 10 ರಾಜಕುಮಾರರ ಒಂದು ಸಾಹಸ, ಅವ್ರ ಪ್ರೇಮ ಕಥೆಯನ್ನು ಹೇಳ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಚೋಳರ ದೊರೆ 1ನೇ ಆದಿತ್ಯನಿಂದ ಸೋತು ಪಲ್ಲವರ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾದಂಥ ಕೊನೆಯ ದೊರೆ ಯಾರಂತ ಕೇಳಿದ್ದಾರೆ. ಪಲ್ಲವರ ಒಂದು ಕೊನೆಯ ದೊರೆ ಯಾರಂತ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಅಪರಾಜಿತ ವರ್ಮ. ಏನಪ್ಪ ಅಂತಂದರೆ ಪಲ್ಲವರ ಕೊನೆಯ ದೊರೆ ಆಗಿರ್ತಾನೆ. ಈತ ಏನಪ್ಪ ಅಂತಂದರೆ ಚೋಳರ ದೊರೆ 1ನೇ ಒಂದು ಆದಿತ್ಯ ಚೋಳನಿಂದ ಸೋಲುತ್ತಾನೆ ಅಂತಲೇ ಹೇಳ್ಬೋದು. ಆಮೇಲೆ ನಂತರದಲ್ಲಿ ಚೋಳ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತದೆ. ಅಪರಾಜಿತ ವರ್ಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಕ್ರಿಸ್ತ ಶಕ 897ರ ಒಂದು ಸುಮಾರಿಗೆ ಏನಾಗ್ತದಂದ್ರೆ ಆ ಒಂದು ಯುದ್ಧದಲ್ಲಿ ಚೋಳರ ಒಂದು ದೊರೆ ಆಗಿರುವಂಥ ಆದಿತ್ಯ ಏನು ಮಾಡ್ತಾನೆ ಅಂದರೆ ಈತನನ್ನು ಪಲ್ಲವರ ಕೊನೆ ದೊರೆ ಆಗಿರುವಂಥ ಅಪರಾಜಿತ ವರ್ಮನನ್ನು ಕೊಲೆ ಮಾಡ್ತಾನೆ ಅಂತಲೇ ಹೇಳ್ತೀವಿ. ತೊಂಡೈ ಮಂಡಲವನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತಾನೆ ನಂತರದಲ್ಲಿ ಆದಿತ್ಯ 1. ನೆಕ್ಸ್ಟ್ ಹೋಗೋಣ. ಕಲೆ ವಾಸ್ತುಶಿಲ್ಪದಲ್ಲಿ ಅತೀವ ಆಸಕ್ತಿಯಿಂದ ಕಾರಣ ವಿಚಿತ್ರ ಚಿತ್ತ ಮತ್ತು ಚಿತ್ರಕಾರ ಪುಲಿ
ಎಂಬ ಒಂದು ಬಿರುದನ್ನು ಹೊಂದಿದಂಥ ರಾಜ ಯಾರಂತ ಕೇಳಿದ್ದಾರೆ. ಕಲೆ ಜೊತೆ ಮತ್ತು ವಾಸ್ತುಶಿಲ್ಪದಲ್ಲಿ ಅತಿ ಏನಪ್ಪ ಅಂತಂದರೆ ಆಸಕ್ತಿ ಇರ್ತದೆ ವ್ಯಕ್ತಿ. ಈ ರಾಜ ಯಾರಂತ ಕೇಳಿದ್ರು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ 1ನೇ ಮಹೇಂದ್ರವರ್ಮ ನೋಡ್ರಿ. 1ನೇ ಮಹೇಂದ್ರವರ್ಮ ಆಪ್ಷನ್ಸ್ 1 ಸರಿಯಾದ ಉತ್ತರ ಇದೆ. ಈತ ವಾಸ್ತುಶಿಲ್ಪದಲ್ಲಿ ಅತಿ ಆಸಕ್ತಿ ಹೊಂದಿರ್ತಾನೆ. ಅದಕ್ಕಾಗಿ ವಿಚಿತ್ರ ಚಿತ್ತ ಮತ್ತು ಚಿತ್ರಕಾರ ಪುಲಿ ಎಂಬ ಒಂದು ಬಿರುದನ್ನು ಪಡೆದಿರ್ತಾನಂತಲೇ ಹೇಳ್ತೀವಿ 1ನೇ ಮಹೇಂದ್ರವರ್ಮ. ಓಕೆ. ಈತ ಕಲ್ಲುಗಳನ್ನು ಕೊರೆದು ಏನು ಮಾಡ್ತಾನಂದ್ರೆ ಗೋಯ ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಾನೆ. ಸ್ವಂತ ಉತ್ತಮ ಚಿತ್ರಕಾರ ಮತ್ತು ಬರಹಗಾರ ಕೂಡ ಈತ ಆಗಿರ್ತಾನೆ ಅಂತಲೇ ಹೇಳ್ಬೋದು 1ನೇ ಮಹೇಂದ್ರವರ್ಮ. ನೆಕ್ಸ್ಟ್ ಹೋಗೋಣ. ಪಲ್ಲವರ ಶಾಸನ ಮತ್ತು ನಾಣ್ಯಗಳಲ್ಲಿ ಕಂಡುಬರುವಂಥ ಅವರ ಅಧಿಕೃತ ರಾಜ್ಯ ಲಾಂಛನ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ರಾಜ್ಯ ಲಾಂಛನ ಯಾವುದಾಗಿತ್ತು ಪಲ್ಲವರದು. ಪಲ್ಲವರ ಒಂದು ರಾಜ್ಯ ಲಾಂಛನ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಂದಿ ನೋಡಿ. ಋಷಭ ಅಂತ ಕೊಟ್ಟಿದ್ದಾರೆ ಮತ್ತು ಸಿಂಹ. ನಂದಿ ಮತ್ತು ಸಿಂಹ ಏನಪ್ಪ ಅಂತಂದರೆ ಸಿಂಹ ಅಂತ ಹೇಳ್ತೀವಿ. ಅದು ಪಲ್ಲವರ ಒಂದು ರಾಜ್ಯ ಲಾಂಛನ. ನಂದಿನೇ ಜಾಸ್ತಿ ಹೇಳ್ತಾರೆ ನೋಡ್ರಿ. ನಂದಿ ಪಲ್ಲವರ ರಾಜ್ಯ ಲಾಂಛನ ಆಗಿರ್ತದೆ. ಪಲ್ಲವರ ಆರಂಭಿಕ ರಾಜರು ಸಿಂಹವನ್ನು ಲಾಂಛನವಾಗಿ ಬಳಸಿದರೆ ನಂತರದ ಶೈವ ಪಲ್ಲವರು ಏನು ಮಾಡ್ತಾರೆ ಅಂದರೆ ಶಿವವಾಹನವಾಗಿರುವಂಥ ನಂದಿಯನ್ನು ಪ್ರಮುಖ ಲಾಂಛನವಾಗಿ ಬಳಕೆ ಮಾಡುತ್ತಾರೆ. ನಂತರದಲ್ಲಿ ಇರುವಂಥ ಪಲ್ಲವರು ಏನಪ್ಪ ಅಂತಂದರೆ ಶೈವ ಪಲ್ಲವರು ಆಗ್ತಾರೆ. ಅದಕ್ಕಾಗಿ ಈ ಒಂದು ನಂದಿಯನ್ನು ರಾಜ ಲಾಂಛನವಾಗಿ ಬಳಕೆ ಮಾಡ್ತಾರೆ. ಮೊದಲು ಸಿಂಹವನ್ನು ರಾಜ ಲಾಂಛನವಾಗಿ ಬಳಕೆ ಮಾಡ್ತಿರ್ತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಮಹಾಬಲಿಪುರಂನಲ್ಲಿರುವಂಥ ಪ್ರಪಂಚದ ಅತಿದೊಡ್ಡ ಹೊರಾಂಗಣ ಉಬ್ಬು ಶಿಲ್ಪಗಳಲ್ಲಿ ಒಂದಾದ ಗಂಗಾವತರಣವನ್ನು ಯಾರು ನಿರ್ಮಿಸಿದಾರಂತ ಕೊಟ್ಟಿದ್ದಾರೆ. ಅರ್ಜುನನ ಒಂದು ತಪಸ್ಸನ್ನು ಯಾರು ನಿರ್ಮಾಣ ಮಾಡಿದರು. ಗಂಗಾವತರಣವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ. 1ನೇ ನರಸಿಂಹವರ್ಮ ಇದನ್ನು ನಿರ್ಮಾಣ ಮಾಡುತ್ತಾನೆ ಅಂತಲೇ ಹೇಳ್ಬೋದು ನೋಡ್ರಿ. ಇದನ್ನು ಡಿಸೆಂಟ್ ಆಫ್ ದ ಗ್ಯಾಂಗಸ್ ಅಂತ ಕರೀತಾರೆ ಅಥವಾ ಅರ್ಜುನಸ್ ಪೆನನ್ಸ್ ಅಂತ ಕರೀತಾರೆ ನೋಡ್ರಿ. ಇದು ಬೃಹತ್ ಬಂಡೆ ಒಂದು ಮೇಲೆ ದೇವತೆಗಳು, ಪ್ರಾಣಿಗಳು ಮತ್ತು ಭಗೀರಥನ ತಪಸ್ಸು ಅದ್ಭುತವಾದ ಕೆತ್ತನೆ ಮಾಡಲಾಗಿದೆ. 1ನೇ ನರಸಿಂಹವರ್ಮ ಇದನ್ನು ಕೆತ್ತನೆಯನ್ನು ಮಾಡ್ತಾನೆ ನೋಡ್ರಿ. 1ನೇ ನರಸಿಂಹವರ್ಮ. ನೆಕ್ಸ್ಟ್ ಹೋಗೋಣ. ಕ್ರಿಸ್ತಶಕ 618-19ರಲ್ಲಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯ ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿದಂಥ ಪ್ರಸಿದ್ಧ ಕದನ ಯಾವುದಂತ ಕೇಳಿದ್ದಾರೆ. ಮಹೇಂದ್ರವರ್ಮನನ್ನು ಸೋಲಿಸಿದಂಥ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಯಾವ ಕದನದಲ್ಲಿ ಸೋಲಿಸಿದಾರಂತ ಕೇಳಿದ್ದಾರೆ ಪ್ರಶ್ನೆ. ಸರಿಯಾದ ಉತ್ತರ ಪೊಲ್ಲಿಲೂರು ಕದನದಲ್ಲಿ ಸೋಲಿಸ್ತಾನೆ ನೋಡ್ರಿ. 618-19ದಾಗ ಪೊಲ್ಲಿಲೂರು ಕದನದಲ್ಲಿ ಇಮ್ಮಡಿ ಪುಲಿಕೇಶಿ ಮಾಡ್ತಾರಂದರೆ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ 1ನೇ ಮಹೇಂದ್ರವರ್ಮ. ಪೊಲ್ಲಿಲೂರು ಕದನ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ. ಪೊಲ್ಲಿಲೂರು ಕದನ ಸರಿಯಾದ ಉತ್ತರ ಆಗಿದೆ ನೋಡಿ. ಕಾಂಚೀಪುರಂನಲ್ಲಿ ಇದು ಕಂಡುಬರ್ತದೆ ಪೊಲ್ಲಿಲೂರು. ಈ ಒಂದು ಸ್ಥಳದಲ್ಲಿ ಏನಪ್ಪ ಅಂತಂದರೆ ಪುಲಿಕೇಶಿ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ಪಲ್ಲವರ ಉತ್ತರದ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾನೆ ಅಂತಲೇ ಹೇಳ್ಬೋದು ಪುಲಿಕೇಶಿ. 1ನೇ ಮಹೇಂದ್ರವರ್ಮನ ಸೋತ ನಂತರ ತನ್ನ ಮಗನಾಗಿರುವಂಥ 1ನೇ ನರಸಿಂಹವರ್ಮ ಬರ್ತಾನೆ. ಆತ ಬಂದು ಮಣಿಮಂಗಲ ಎಂಬ ಕದನದಲ್ಲಿ ಮತ್ತೆ ಚಾಲುಕ್ಯರಾಗಿರುವಂಥ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಆತನು ಕೂಡ ವಾತಾಪಿಗೊಂಡ ಎಂಬ ಬಿರುದನ್ನು ಪಡೆದುಕೊಳ್ತಾನೆ ನೋಡ್ರಿ. ಈ ರೀತಿಯಾದಂಥ ಒಂದು ಪಲ್ಲವರ ಕಥೆ ಆದಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ. ಪಲ್ಲವರ ಆಡಳಿತ ವ್ಯವಸ್ಥೆಯಲ್ಲಿ ಸಾಮ್ರಾಜ್ಯವನ್ನು ಮಂಡಲಗಳಾಗಿ ಮತ್ತು ಮಂಡಲಗಳನ್ನು ಏನಾಗಿ ವಿಂಗಡಣೆ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ. ಸಾಮ್ರಾಜ್ಯವನ್ನು ಮಂಡಲವಾಗಿ ವಿಂಗಡಣೆ ಮಾಡಿದ್ದಾರೆ. ಮಂಡಲಗಳನ್ನು ಏನೆಂದು ವಿಂಗಡಣೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಂ ನೋಡಿ. ಕೊಟ್ಟಂಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಪಲ್ಲವರ ಆಡಳಿತವನ್ನು ಕ್ರಮವಾಗಿ ಮಂಡಲ ಅಂದರೆ ಪ್ರಾಂತ್ಯ ಅಂತೀವಿ, ಕೊಟ್ಟಂ ಜಿಲ್ಲೆ ಅಂತೀವಿ, ನಾಡನ್ನು ತಾಲೂಕು, ಊರನ್ನು ಗ್ರಾಮ ಎಂದು ವ್ಯವಸ್ಥಿತವಾಗಿ ವಿಂಗಡಣೆಯನ್ನು ಮಾಡಿರ್ತಾರೆ. ಇದನ್ನು ಬರೆದುಕೊಳ್ಳಿ ಸ್ನೇಹಿತರೆ. ಪಲ್ಲವರ ಕಾಲದಲ್ಲಿ ಈ ರೀತಿಯಾಗಂತ ವಿಂಗಡಣೆ ಮಾಡಿಕೊಂಡಿರ್ತಾರೆ ನೋಡ್ರಿ. ಪ್ರಾಂತ್ಯವನ್ನು ಮಂಡಲವಾಗಿ, ಜಿಲ್ಲೆಯನ್ನು ಕೊಟ್ಟಮಾಗಿ, ತಾಲೂಕನ್ನು ನಾಡಾಗಿ, ಗ್ರಾಮವನ್ನು ಊರೆಂದು ವಿಂಗಡಣೆ ಮಾಡಿರ್ತಾರೆ. ನೆಕ್ಸ್ಟ್. ತನ್ನ ಆಡಳಿತದ ಅವಧಿಯಲ್ಲಿ ಚೀನಾ ದೇಶದೊಂದಿಗೆ ರಾಜತಾಂತ್ರಿಕ ಸಂಪರ್ಕ ಬೆಳೆಸಿ ಅಲ್ಲಿಗೆ ತನ್ನ ರಾಯಭಾರಿಯನ್ನು ಕಳಿಸಿರುವಂಥ ದೊರೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನರಸಿಂಹವರ್ಮ 2 ನೋಡಿ. ನರಸಿಂಹವರ್ಮ 2. ರಾಜಸಿಂಹನ ಆಳ್ವಿಕೆ ಶಾಂತಿಯುತವಾಗಿರ್ತದೆ. ಆತನ ಕಲೆ, ವ್ಯಾಪಾರ ಮತ್ತು ಪ್ರೋತ್ಸಾಹನ ನಿಟ್ಟಿನಲ್ಲಿ ಚೀನಾ ದೇಶದೊಂದಿಗೆ ಉತ್ತಮ ವ್ಯಾಪಾರ ಮತ್ತು ರಾಜತಾಂತ್ರಿಕ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ. ಅದಕ್ಕಾಗಿ ಚೀನಾ ದೇಶಕ್ಕೆ ರಾಯಭಾರಿಯನ್ನು ಕಳಿಸ್ತಾನೆ.
ನರಸಿಂಹವರ್ಮ ಅಂತಲೇ ಹೇಳ್ತೀವಿ. ನರಸಿಂಹವರ್ಮ 2 ಎರಡನೇ ನರಸಿಂಹವರ್ಮ. ಈತನ ಬಿರುದು ಕೂಡ ರಾಜ್ಯಸಿಂಹ ಎಂಬ ಒಂದು ಬಿರುದನ್ನು ಪಡೆದುಕೊಂಡಿರ್ತಾನೆ. ನೆಕ್ಸ್ಟ್ ನೋಡೋಣ. ಪಲ್ಲವರ ಕಾಲದಲ್ಲಿ ತಮಿಳುನಾಡಿನಲ್ಲಿ ಅಭಿವೃದ್ಧಿಗೊಂಡ ಭಕ್ತಿ ಚಳವಳಿ ಶೈವ ಸಂತರನ್ನು ಏನೆಂದು ಕರೆಯುತ್ತಿದ್ದರು? ಶೈವ ಸಂತರನ್ನು ಏನೆಂದು ಕರೆಯುತ್ತಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನಾಯನಾರ್ಗಳಂತೂ ಕರಿತಿರ್ತಾರೆ. ನಾಯನಾರ್ಗಳೆಂದು ಕರಿತಿರ್ತಾರೆ ನೋಡಿರಿ, ನೈನಾರ್ಸ್. ಇವರು ಶೈವ ಸಂತರ ಆಗಿರ್ತಾರೆ. ಪಲ್ಲವರ ಕಾಲದಲ್ಲಿ 63 ನಾಯನಾರ್ಗಳು ಇರ್ತಾರೆ. ಅಂದರೆ ನಾಯನಾರ್ಗಳಂದರೆ ಶಿವಭಕ್ತರು. ಓಕೆ, ಶಿವಭಕ್ತರುಗಳನ್ನು ನಾಯನಾರ್ ಅಂತ ಕರಿತಿರ್ತಾರೆ. 12 ಜನ ಆಳ್ವಾರ್ಗಳು ಇರ್ತಾರೆ. ಅಂದರೆ ವಿಷ್ಣುವಿನ ಭಕ್ತರನ್ನು ಆಳ್ವಾರ್ಗಳೆಂದು ಕರಿತಿರ್ತಾರೆ, ಶಿವಭಕ್ತರನ್ನು ನಾಯನಾರ್ ಅಂತ ಕರಿತಿರ್ತಾರೆ. ಇವರು ಭಕ್ತಿಗೀತೆಗಳನ್ನು ಮತ್ತು ತಮ್ಮ ತಮಿಳು ಭಕ್ತಿ ಸಾಹಿತ್ಯವನ್ನು ಉತ್ತುಂಗಕ್ಕೆ ಏರಿಸ್ತಾರೆ ಅಂತಲೇ ಹೇಳ್ಬೋದು. ಇವರು ಸಂತರುಗಳಂತ ಹೇಳ್ತೀವಿ. ಶಿವಭಕ್ತರನ್ನು ನಾಯನಾರ್ಗಳು, ವಿಷ್ಣು ಭಕ್ತರನ್ನು ಆಳ್ವಾರ್ಗಳು ಎಂದು ಕರಿತಿರ್ತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಸಂಗೀತದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ 1ನೇ ಮಹೇಂದ್ರವರ್ಮನು ಯಾವ ಒಂದು ಪ್ರಸಿದ್ಧ ಸಂಗೀತಗಾರನ ಬಳಿ ತರಬೇತಿ ಪಡೆದಿದ್ದನು? ಸಂಗೀತ ಒಂದು ಮಹೇಂದ್ರವರ್ಮ ಯಾರ ಒಂದು ಸಂಗೀತದಿಂದ ತರಬೇತಿ ಹೊಂದಿದ್ದಾನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರುದ್ರಾಚಾರ್ಯ ನೋಡ್ರಿ. ರುದ್ರಾಚಾರ್ಯನಾಥ ಈತನು ಸಂಗೀತವನ್ನು ಪಡೆದುಕೊಂಡಿರ್ತಾನೆ. ಪುದುಕೋಟೈ ಜಿಲ್ಲೆಯ ಒಂದು ಕುಡಿಮಿಯ ಮಲೈ ಶಾಸನ ಪ್ರಕಾರ ಏನಾಗಿ ಹೇಳುತ್ತಂದ್ರೆ, ಮಹೇಂದ್ರವರ್ಮನು ಪ್ರಸಿದ್ಧ ಸಂಗೀತ ವಿದ್ವಾಂಸನಾದ ರುದ್ರಾಚಾರ್ಯನ ಒಂದು ಶಿಷ್ಯನಾಗಿರ್ತಾನೆ. ಆತನಿಂದ ಏನಪ್ಪ ಅಂತಂದರೆ ಈತನು ಕೂಡ ಸಂಗೀತವನ್ನು ಕಲಿಯುತ್ತಾನೆ ಎಂಬ ಒಂದು ಮಾಹಿತಿಯನ್ನು ಈ ಒಂದು ಕುಡಿಮಿಯ ಒಂದು ಮಲೈ ಶಾಸನಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್, ಕಾಂಚೀಪುರಂನ ವಾಸ್ತುಶಿಲ್ಪಕ್ಕೆ ಮತ್ತೊಂದು ಉದಾಹರಣೆಯಾದ ಪ್ರಸಿದ್ಧ ವೈಕುಂಠ ಪೆರುಮಾಳ್ ದೇವಾಲಯವನ್ನು ಯಾರು ನಿರ್ಮಿಸಿದ್ದಾರೆ ಅಂತ ಕೇಳಿದ್ದಾರೆ. ವೈಕುಂಠ ಪೆರುಮಾಳ್ ದೇವಾಲಯ ನಿರ್ಮಿಸಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ನಂದಿವರ್ಮ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ 2ನೇ ನಂದಿವರ್ಮ ಏನು ಮಾಡ್ತಾನೆ ಅಂದರೆ ವೈಕುಂಠ ಪೆರುಮಾಳ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. 8ನೇ ಶತಮಾನದಲ್ಲಿ ಆಳಿದಂಥ ಪಲ್ಲವರ ದೊರೆಯಾಗಿರುವಂಥ 2ನೇ ನಂದಿವರ್ಮ ಏನು ಮಾಡ್ತಾನೆ ಅಂದರೆ ಈ ಒಂದು ಸುಂದರವಾದ ವಿಷ್ಣು ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡುತ್ತಾನೆ. ಓಕೆ, ಇದನ್ನು ವೈಕುಂಠ ದೇವಾಲಯ ಎಂದು ಕರೀತಾರೆ ನೋಡ್ರಿ. ವಿಷ್ಣು ದೇವಾಲಯ ವೈಕುಂಠ ದೇವಾಲಯ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಪಲ್ಲವರ ಕಾಲದ ಗ್ರಾಮಾಡಳಿತ ಊರು ಮತ್ತು ಸಭಾ ಎಂದರೆ ಏನಾಗಿತ್ತು ಅಂತ ಕೇಳಿದ್ದಾರೆ. ಊರು ಅಂದರೆ ಏನಾಗಿತ್ತು ಅಂತ ಆಗಲೇ ತಕ್ಷಣ ಹೇಳಿದ್ದೀನಿ, ಇದು ಗ್ರಾಮಗಳಾಗಿರುತ್ತೆ ನೋಡ್ರಿ. ಗ್ರಾಮ ಸಭೆಗಳು ಅಂತಲೇ ಹೇಳ್ಬೋದು. ಊರು ಮತ್ತು ಸಭಾ ಅಂದರೆ ಗ್ರಾಮ ಸಭೆಗಳ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ ಪಲ್ಲವರ ಕಾಲದಾಗ. ಊರು ಎಂಬುದೇನಪ್ಪ ಅಂತಂದರೆ ಸಾಮಾನ್ಯ ಜನರ ಒಂದು ಗ್ರಾಮ ಸಭೆ ಆಗಿರ್ತದೆ. ಸಭಾ ಅಥವಾ ಮಹಾಸಭೆ ಅಂದರೆ ಏನಪ್ಪ ಅಂತಂದ್ರೆ ಬ್ರಾಹ್ಮಣರಾಗಿರ್ಬೋದು ಅಥವಾ ಅಗ್ರಹಾರದಲ್ಲಿ ಸ್ವಯಂ ಆಡಳಿತ ಗ್ರಾಮ ಸಭೆ ಆಗಿರುತ್ತೆ. ಅಂದರೆ ಬ್ರಾಹ್ಮಣರು ವಾಸ ಮಾಡುವಂಥ ಒಂದು ಅಗ್ರಹಾರಗಳ ಸ್ವಯಂ ಆಡಳಿತ ಗ್ರಾಮ ಆಗಿರ್ತದೆ. ಸಭಾ ಅಂದರೆ ಒಂದು ಬ್ರಾಹ್ಮಣರಿಗೆ ಸಂಬಂಧಿಸಿದೆ. ಊರು ಅಂದರೆ ಏನಪ್ಪ ಅಂತಂದ್ರೆ ಸಾಮಾನ್ಯ ಜನ ಇರ್ತಾರೆ, ಇದಕ್ಕೆ ಗ್ರಾಮ ಅಂತ ಕರಿತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಸಿಲೋನ್ನ ಅಥವಾ ಶ್ರೀಲಂಕಾ ಅಂತೇಳಿ ಕರಿತೀವಿ ನಾವು. ಶ್ರೀಲಂಕಾಕ್ಕೆ ಮೊದಲು ಸಿಲೋನ್ ಅಂತ ಕರಿತಿದ್ರು ನೋಡ್ರಿ. ಯಾವ ರಾಜನಿಗೆ ತನ್ನ ಒಂದು ಸಿಂಹಾಸನವನ್ನು ಮರಳಿ ಪಡೆಯಲು 1ನೇ ನರಸಿಂಹವರ್ಮನು 2 ಬಾರಿ ನೌಕಾಪಡೆಯನ್ನು ಕಳಿಸಿದ್ದಾರೆ ಅಂತ ಕೇಳ್ತಾರೆ. ಅಂದರೆ ಸಿಲೋನ್ ಅಂದರೆ ಶ್ರೀಲಂಕಾ ದೇಶಕ್ಕೆ ಏನು ಮಾಡಿರ್ತಾರೆ ಅಂದರೆ ಆವಾಗ 2 ಬಾರಿ ನರಸಿಂಹವರ್ಮ ಏನು ಮಾಡಿರ್ತಾನೆ ಅಂದರೆ ಸಿಂಹಾಸನವನ್ನು ಮರಳಿ ಪಡಿಬೇಕಾಗಿರುತ್ತೆ. ಆ ರಾಜ ಸೋತಿರ್ತಾನೆ. ಆ ಸಿಂಹಾಸನವನ್ನು ಮರಳಿ ಪಡೆಯಲು ನರಸಿಂಹವರ್ಮ ಏನು ಮಾಡುತ್ತಂದರೆ 2 ಬಾರಿ ನೌಕಾಪಡೆಯನ್ನು ಕಳಿಸ್ತಾನೆ. ಆ ಒಂದು ರಾಜನ ಹೆಸರೇನಂತ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಮಾನವವರ್ಮ ಅಂತ ಕರಿತೀವಿ. ಮಾನವವರ್ಮನಿಗೆ ಸಹಾಯ ಮಾಡಲು 1ನೇ ನರಸಿಂಹವರ್ಮ ಏನು ಮಾಡಿರ್ತಾನೆ ಅಂದರೆ ಶ್ರೀಲಂಕಾ ದೇಶಕ್ಕೆ 2 ಬಾರಿ ನೌಕಾಪಡೆಗಳನ್ನು ಕಳುಹಿಸಿರ್ತಾನೆ. ಇದು ಸರಿಯಾದ ಉತ್ತರ ಆಗಿದೆ ನೋಡಿರಿ. ಈತ ತನ್ನ ಮಿತ್ರನಾಗಿರುವಂಥ ಸಿಲೋನ ರಾಜಕುಮಾರ ಆಗಿರುವಂಥ ಮಾನವವರ್ಮನಿಗೆ ಸಹಾಯ ಮಾಡಲು ನರಸಿಂಹವರ್ಮ ಏನು ಮಾಡಿರ್ತಾನೆ ಅಂದರೆ ಮಹಾಬಲಿಪುರಂನಿಂದ ಅತಿ ದೊಡ್ಡ ನೌಕಾಪಡೆಯ ಒಂದು ಸೈನಿಕರನ್ನು ಶ್ರೀಲಂಕಾ ದೇಶಕ್ಕೆ ಕಳುಹಿಸಿರ್ತಾನೆ. ನಂತರದಲ್ಲಿ ಶ್ರೀಲಂಕಾದಲ್ಲಿ ಇವರು ಜಯಬೆರೆಯಾಗಿ ಗೆದ್ದುಗೆಸಿಂದ ಮಾನವವರ್ಮ ಏನಾಗ್ತಂದರೆ ಶ್ರೀಲಂಕಾದ ರಾಜನಾಗಿ ಹೊರಹೊಮ್ಮುತ್ತಾನೆ ಇಲ್ಲಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ ಕದಂಬ ವಂಶದ ಸ್ಥಾಪಕ ಮೈರವರ್ಮನು ಉನ್ನತ ವ್ಯಾಸಂಗಕ್ಕಾಗಿ ಯಾವ ಒಂದು ಪಲ್ಲವರ ಘಟಕಕ್ಕೆ ಹೋಗಿದ್ದನಂತ ಕೇಳಿದ್ದಾರೆ. ಮಹೇಂದ್ರ ಅಂದರೆ ಮೈರವರ್ಮನಿಗೆ ಸಂಬಂಧಿಸಿದಂತೆ ಕೇಳಿದ್ದಾರೆ ನೋಡ್ರಿ. ವ್ಯಾಸಂಗಕ್ಕಾಗಿ ಹೋಗಿದ್ದ ಎಲ್ಲಿಗೆ ಅಂದರೆ ಕಂಚಿಗೆ ಹೋಗಿರ್ತಾರೆ ನೋಡ್ರಿ. ಕಾಂಚೀಪುರಂ ಅಂತ ಕರೀತಾರೆ. ಕಂಚಿಗೆ ಹೋಗಿರ್ತಾರೆ ಇವರು. ವ್ಯಾಸಂಗಕ್ಕಾಗಿ ಕಂಚಿಗೆ ಭೇಟಿ ನೀಡಿರ್ತಾರೆ ಮೈರವರ್ಮ ಹೋಗಿರ್ತಾರೆ ನೋಡ್ರಿ.
ತಾಳಗುಂದ ಶಾಸನ ಮಾಹಿತಿಯನ್ನು ನೀಡುತ್ತದೆ ಅಂತ ಹೇಳ್ತೀವಿ ನೋಡ್ರಿ. ಮಹೇಂದ್ರ ವರ್ಮನ್ ಏನಪ್ಪ ಅಂತಂದರೆ ತನ್ನ ಗುರುವಿನೊಂದಿಗೆ ಕಂಚಿಗೆ ಘಟಿಕಕ್ಕೆ ಭೇಟಿ ನೀಡಿರ್ತಾನೆ. ಅಲ್ಲಿ ಪಲ್ಲವರ ಅಶ್ವ ಸೈನಿಕರಿಂದ ಅವಮಾನಿತನಾಗಿ ತಾನೇ ಕತ್ತಿ ಹಿಡಿದು ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತಲೇ ಹೇಳ್ಬೋದು ನೋಡಿರಿ. ಕದಂಬ ಸಾಮ್ರಾಜ್ಯದ ಹೇಳುವಾಗ ಇದು ತಿಳಿದುಕೊಳ್ಬೋದು. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇದೆ ನೋಡಿ. ಪಲ್ಲವರ ಪ್ರಾಥಮಿಕ ಆಳ್ವಿಕೆಯು ತಮಿಳುನಾಡಿನ ಉತ್ತರದ ಯಾವ ಪ್ರಸಿದ್ಧ ಭೌಗೋಳಿಕ ಪ್ರದೇಶವನ್ನು ಆಧರಿಸಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ. ಇದು ಚಾಪ್ಟರ್ ವೈಸ್ ನಡೆಸಿರುವಂಥ ಒಂದು ಇತಿಹಾಸದಲ್ಲಿ ಪಲ್ಲವರ ಒಂದು ಸಾಮ್ರಾಜ್ಯದ ಬಗ್ಗೆ ಚಾಪ್ಟರ್ ವೈಸ್ ಕ್ಲಾಸ್ ಇತ್ತು. ಇದು ಇಲ್ಲಿ ಕಂಪ್ಲೀಟ್ ಆಯ್ತು ನೋಡಿರಿ. ಮುಂದೆ ಈಗ ಚೋಳರದು ಬರುತ್ತೆ. ನೆಕ್ಸ್ಟ್ ವಿಡಿಯೋ ಚೋಳರ ಬಗ್ಗೆ ಬರುತ್ತೆ ನೋಡಿರಿ ಸ್ನೇಹಿತರೆ. ಈ ಒಂದು ಚಾಪ್ಟರ್ ವೈಸ್ ಕ್ಲಾಸ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಗೆ ಏನು ಬೇಕೋ ಅದು ಸ್ವಲ್ಪ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ವಿಷಯದ ಮೇಲೆ ನಿಮಗೆ ಪ್ರಶ್ನೆಗಳು ಬೇಕು, ಏನು ಇದೇ ಮುಂದುವರ್ಸೋಣ ಅಥವಾ ಬೇರೆ ಪ್ರಶ್ನೆಗಳು ಬೇಕು ಅಂದರೆ ಅದನ್ನು ಮಾಡೋಣ. ಓಕೆ, ಈ ವಿಡಿಯೋ ಇದೇ ರೀತಿಯಾದ ಮುಂದೆ ನಾವು ಒಂದು ಏನು ಚಾಪ್ಟರ್ ವೈಸ್ ಮಾಡ್ಕೊತ ಹೋಗ್ರಂದರೆ ಇದೇ ರೀತಿಯಾಗಿ ಮಾಡೋಣ ಅಥವಾ ಬೇರೆ ಥರ ಮಾಡೋ ಅಂದರೆ ಮಾಡೋಣ. ಓಕೆ, ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.